ಹೇ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತನ್ನ ಮಗಳಿಗೆ ಅತ್ಯಾಚಾರ ಆದರೂ ಕೂಡ ತಂದೆಯ ಜಾಣತನದಿಂದ ಮಗಳಿಗೆ ಮದುವೆ ಮಾಡಿದ್ದು ಹೇಗೆ ಎಂದು ತಿಳಿಯೋಣ ಬನ್ನಿ. ಚೆಲ್ಲಾಟದ ಹುಡುಗಿ. ಎಂದಿನಂತೆ ಸ್ಮಶಾನಕ್ಕೆ ಬಂದ ಬಾಲಚರಣ. ಪಿಶಾಚಿ ಮಾಡಿಟ್ಟ ಸ್ವಾದಭರಿತ ತಿಂಡಿಯನ್ನು ತಿಂದು ಕಥೆಗಾಗಿ ಕಾದು ಕುಳಿತ. ಪಿಶಾಚಿಯೂ ಅಷ್ಟೇ, ತನ್ನ ಬಳಿಗೆ ಬಂದ ತಿಂಡಿಯನ್ನು ತಿಂದು ಕಥೆ ಕೇಳಲು ಬಾಲಚರಣನ ಮೇಲೆ ಬಹಳಷ್ಟು ಪ್ರೀತಿ. ಸುರಪುರ ಎಂಬ ಗ್ರಾಮದಲ್ಲಿ ಬೇಡಯ್ಯ ಎಂಬ ಊರ ಪಟೇಲ. ಆತನಿಗೆ ಒಂದೇ ಮಗಳು ಮನಮೇಲು. ಈಕೆಯೇ ಒಂದು ತರಹದ ವಿಚಿತ್ರ. ಪ್ರತಿ ಮನೆಗೆ ಹೋಗುವುದು, ಅವರ ಕೊಟ್ಟಿದ್ದನ್ನು ತಿನ್ನುವುದು, ಹುಡುಗರ ಸಂಗಡ ಆಟವಾಡುವುದು. ರಾತ್ರಿಯಾದ ಮೇಲೆ ಬೇಡಯ್ಯ ಎಲ್ಲರ ಮನೆಗೆ ಹೋಗಿ ಕೇಳುವನು, ನನ್ನ ಮಗಳು ಇದ್ದಾಳೆ ಎಂದು. ಆದರೆ ಆತನಿಗೆ ಕಾಯಕದಲ್ಲಿ ಎಳ್ಳಷ್ಟು ಸಿಟ್ಟಿರಲಿಲ್ಲ. ಹೀಗೆ ಚೆಲ್ಲಾಗಿ ಬೆಳೆದು ಮನಮೇಲು ಪ್ರಾಯಬದ್ಧಳಾದಳು. ಆಗ ಅವಳಿಗೆ ನಾಚಿಕೆ ಸ್ವಲ್ಪ ಬಂದರೂ ಚೆಲ್ಲಾಟದ ಭಾವನೆ ಹೋಗಿರಲಿಲ್ಲ. ಒಂದು ದಿನ ಊರಿಗೆ ಪೇಟೆಯಿಂದ ಒಬ್ಬ ರಾತ್ರಿ ಬಂದ. ಈಕೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕುಣಿಯುತ್ತಾ ಹೋಗುವುದನ್ನು ಕಂಡು ಅವಳ ಬಾಯನ್ನು ಒತ್ತಿ ಎತ್ತಿಕೊಂಡು ಹೋಗಿ ತನ್ನ ಆಸೆಯನ್ನು ತೀರಿಸಿಕೊಂಡ. ಆಕೆ ಉಡುಪನ್ನು ಸರಿಪಡಿಸಿಕೊಂಡು ಮನೆಗೆ ಅಳುತ್ತಾ ಬಂದು ತಂದೆ ತಾಯಿಯ ನಡೆದ ವಿಷಯ ತಿಳಿಸಿದಳು. ತಂದೆ ಬಹಳ ಬುದ್ಧಿವಂತ. ಊರಲ್ಲಿ ಇರುವ ಮಾದಯ್ಯ ಎಂಬುವನಿಗೆ ಆಕೆಯನ್ನು ಮದುವೆ ಮಾಡಿದ. ಊರಲ್ಲಿ ಯಾರಿಗೂ ಈ ಚೆಲ್ಲಾಟದ ಹುಡುಗಿಯ ಕಥೆ ತಿಳಿಯಲೇ ಇಲ್ಲ. ಮಾದಯ್ಯ ನಪುಂಸಕ ವ್ಯಕ್ತಿ ಎಂದು ಜನ ಮಾತಾಡಿಕೊಳ್ಳುತ್ತಿದ್ದರು. ಆದರೆ ಪಟೇಲು ಇವಳನ್ನು ಅವನಿಗೆ ಮದುವೆ ಮಾಡಿಕೊಟ್ಟಿದ್ದು ಯಾರಿಗೂ ಸರಿ ಅನಿಸಲಿಲ್ಲ. ಮನಮೇಲುವಿಗೆ ಮಕ್ಕಳು ಆಗಲೇ ಇಲ್ಲ. ಆದ್ದರಿಂದ ಅವಳ ದಾಂಪತ್ಯ ಸುಖದಲ್ಲಿ ತೇಲಾಡುತ್ತಿತ್ತು. ಹಳ್ಳಿಯ ಹುಡುಗಿಯ ಬೆಡಗಿ ಎಲ್ಲರ ಕಣ್ಣು ಕುಕ್ಕುತ್ತಿದ್ದಳು. ಅವಳ ಚೆಲ್ಲಾಟವು ಈ ದಾಂಪತ್ಯ ಕಾರಣದಿಂದ ಮುಂದುವರಿಯಿತು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.